ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಏನು ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ಇವತ್ತು ನಮ್ಮ ಅಕ್ಕದು ಸೀಮಂತ. ಸೊ ಇವಾಗ ನಾನು, ನಮ್ಮ ಅಪ್ಪ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ಹೆಂಗೆ ರೆಡಿ ಆಗ್ತೀನಿ ಅಂತ ನೋಡಿ. ತುಂಬ ದಿನ ಆದಮೇಲೆ ಸೀರೆಲ್ಲ ಉಟ್ಕೊಂಡು ನೀಟಾಗಿ ರೆಡಿ ಆಗ್ತಾ ಇದ್ದೀನಿ. ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದರೆ, ನಮ್ಮ ಅಪ್ಪ ಫಸ್ಟ್ ಟೈಮ್ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಬರ್ತಾ ಇರೋದು. ನಮ್ಮ ಅಕ್ಕ ಏನೋ ಹೇಳಿದ್ರು ಅಂತ ಬರ್ತಾ ಇರೋದು. ಅಲ್ಲಿ ನೋಡಿ ಹೆಂಗೆ ನೋಡ್ತಾ ಇದ್ದಾರೆ ನೋಡಿ. ಚೈತ್ರ ಬಂದು ಹರ್ಷಿತಾಗೆ ರೆಡಿ ಮಾಡ್ತಾ ಇದ್ದಾಳೆ, ಜಡೆ ಹಾಕ್ತಾ ಇದ್ದಾಳೆ. ಸೂಪರಾಗಿ ಹಾಕಿದ್ದಾಳೆ ಜಡೆ, ಚೆನ್ನಾಗಿದೆ ಜಡೆ. ಏನು ಚೈತ್ರ, ಕಾಫಿ ಕುಡ್ದಾ? ಆಯ್ತಕ್ಕ, ನೀವೇ ಕೊಟ್ರಲ್ಲ, ಕುಡ್ದೆ. ಹರ್ಷಿತಾ, ಇಷ್ಟ ಆಯ್ತಾ ಜಡೆ? ತುಂಬ ಚೆನ್ನಾಗಿದೆ ಗೈಸ್ ಜಡೆ. ಎಷ್ಟು ದಿನ ಆದಮೇಲೆ ಈ ಥರ ನೀಟಾಗಿ ಜಡೆ ಹಾಕ್ಕೊಂಡಿದ್ದೀನಿ ನಾನು. ಗೈಸ್ ಇವಾಗ ಟೈಮ್ 8 ಗಂಟೆ ಆಗಿದೆ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಅಮ್ಮ ಬೆಳಗ್ಗೆ ಇಡ್ಲಿ ತರಿಸಿದ್ದಾರೆ. ಅಪ್ಪ ಪೂರಿ ತಿಂತಾ ಇದ್ದಾರೆ ಗೈಸ್. ಪಪ್ಪ, ನನ್ನ ಜಡೆ ಹೆಂಗೈತೆ ಪಪ್ಪ? ಸೂಪರ್ ಆಗಿದೆ. ಹಾಂ, ನನ್ನ ನೋಡ್ಕೊಂಡು ಹೇಳು. ಸೂಪರ್ ಆಗಿದೆ ಗೈಸ್. ಹೇರ್ ಸ್ಟೈಲ್ ಎಲ್ಲ ಮುಗೀತು. ಇವಾಗ ನಾನೇ ಮೇಕಪ್ ಹಾಕ್ತಾ ಇದ್ದೀನಿ ಸಿಂಪಲ್ ಆಗಿ. ಸೊ ಮೇಕಪ್ ಆಗಿದ್ದಾದ್ಮೇಲೆ ನೋಡೋಣ ಹೇಗಿರ್ತೀನಿ ಅಂತ. ಗೈಸ್ ಕಂಪ್ಲೀಟಾಗಿ ಮೇಕಪ್ ಆಯಿತು ನಂದು. ಇದೆಲ್ಲ ಹಾಕ್ಕೊಂಡಿದ್ದೀನಿ ಗೈಸ್ ನಾನು ಇವತ್ತು. ಸೊ ನಾನೇ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಮಮ್ಮಿ? ಚೆನ್ನಾಗಿ ಕಾಣಿಸ್ತಾ ಇದೆ. ಗೈಸ್ ಗ್ರೀನ್ ಕಲರ್ ಬಳೆ ಚೆನ್ನಾಗಿದೆ ಅನಿಸುತ್ತೆ ಇದಕ್ಕೆ. ಸೊ ಬಳೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ ಮಮ್ಮಿ? ಚೆನ್ನಾಗಿದೆ ಗೈಸ್. ನಾನು ಕಂಪ್ಲೀಟಾಗಿ ಮೇಕಪ್ ಆಯಿತು. ಸೊ ಗ್ರೀನ್ ಕಲರ್ ಬಳೆ ಹಾಕ್ಕೊಂಡಿದ್ದೀನಿ. ನನ್ನ ಹೇರ್ ಸ್ಟೈಲ್. ಸೊ ನಾನೇ ಸಿಂಪಲಾಗಿ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಬೇಕು. ಹೋಗೋಷ್ಟರಲ್ಲಿ ಟ್ರಾಫಿಕಲ್ಲಿ ಎಷ್ಟೊತ್ತಾಗುತ್ತೋ. ಎಷ್ಟೊತ್ತಾಗ್ಬೋದು ಮಮ್ಮಿ? ಇವಾಗ 9 o'clock. 2 hours ಆಗುತ್ತೆ ಗೈಸ್ ಹೋಗೋಷ್ಟರಲ್ಲಿ. ಫೇಸ್ ಫುಲ್ ಆಯಿಲ್ ಆಗೋಗಿರುತ್ತೆ ನಂದು. ಗೈಸ್ ಇವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಮಮ್ಮಿ, ಪಪ್ಪ, ಏ ಪಪ್ಪ. ಗೈಸ್ ಟೈಮ್ 10 o'clock ಆಗಿದೆ. ಇವಾಗ ನಾವಿಲ್ಲಿ ಬಿಟ್ಟಿದ್ದೀವಿ. ಲೊಕೇಶನ್ ರೀಚ್ ಆಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಏನ್ ಬಾಬಾ ಫುಲ್ ಮೆಂಚಿಂಗು? ನಿಮ್ಮ ಅಕ್ಕ ಇನ್ನ ಮೆನ್ಸಿಂಗು. ನೋಡೋಣ ಹೆಂಗೈತೆ ಅಂತ ಅಕ್ಕ. ನಮ್ಮ ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಹಾಯ್ ಅಕ್ಕ. ಫ್ಯಾಮಿಲಿ ಕೂಡ ತಗೊಂಡಿದ್ದಾರೆ. అన్న రండి మీరు మీరే ఏ అన్నప్ప ತಿಂದ ಅಕ್ಕ?
ಗೈಸ್ ನಮ್ಮ ಅಪ್ಪ ನೋಡಿ ಇನ್ನು ನೀವು ಬರೋದು ಎಷ್ಟೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವಾಗ 1 o'clock ಟೈಮು. ಅದಕ್ಕೆ ನಮ್ಮ ಅಪ್ಪನ ಎಲ್ಲೂ ನಾವು ಕರ್ಕೊಂಬರಲ್ಲ. ಅದಕ್ಕೆ ನಾನು ಎಲ್ಲೂ ಬರಲ್ಲ. ನಿಮ್ಗೆ ಇಷ್ಟ ಬಂದ ಟೈಮಲ್ಲಿ ಬರ್ಬೇಕಂದ್ರೆ ನಾವು ಯಾವಾಗ ಒಂದು ದಿವಸ ರಜೆ ಸಿಕ್ಕಿದಾಗ ಎಲ್ಲೆಲ್ಲ ಹೋಗ್ಬೇಕು ಎಲ್ಲೆಲ್ಲ ಬಗ್ಗೆ ಅನ್ಕೊಂತಾರೆ. ಏನಿಲ್ಲ ಗೈಸ್, ಮನೇಲಿ ಫೋನ್ ನೋಡ್ಕೊಂಡು ಇಡ್ತಾರೆ ಅಷ್ಟೇ. ಅದರಲ್ಲಿ ಶುರು ಮಾಡಿದ್ದಾರೆ ಎಷ್ಟೊತ್ತು ಅಂತ. ನಾವು ಸಾಯಂಕಾಲ ಅಂತ ಹೇಳಿದ್ದೀವಿ. ಅಲ್ಲಿ ಒಳಗಡೆ ಫಂಕ್ಷನ್ ನಡೀತಿದೆ, ನಾವು ಇವಾಗ ಆಚೆ ಬಂದಿದ್ದೀವಿ. ಗೈಸ್ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದು ಚೆನ್ನಾಗಿರಲ್ಲ, ಅದು ಸಾಂಗ್ ಹಾಕಿ ಹಾಕ್ತೀನಿ. ಅದು ಅಪ್ಪ ಮಾಡಿರೋದು, ಅದಕ್ಕೋಸ್ಕರ ಫಸ್ಟ್ ಟೈಮ್ ಅಪ್ಪ ಒಂದು ವಿಡಿಯೋ ಮಾಡಿದ್ದಾರೆ ನಂದು, ಅದಕ್ಕೋಸ್ಕರ ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿ ಮಾಡಿದ್ಯಾ ಪಪ್ಪ? ಚೆನ್ನಾಗಿ ಮಾಡಿದ್ದೀನಿ. ನಮ್ಮ ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ ಇಲ್ಲಿ. ಇವಾಗ ಟೈಮ್ ಸಿಗ್ತಾ ನನಗೆ. ಗೈಸ್ ನಮ್ಮ ಅಜ್ಜಿ ತಾತ ಇವಾಗ ಬರ್ತಾ ಇದ್ದಾರೆ, ಅದಕ್ಕೆ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ನಾನು ಮೇಲೆ ಬೆಳಗ್ಗೆ ಬರ್ತಾ ಇದ್ದೀನಿ. ಹಾಯ್ ಅಜ್ಜಿ. ಚೆನ್ನಾಗಿದ್ದೀಯಲ್ಲ? ಚೆನ್ನಾಗಿದ್ದೀನ ಅಜ್ಜಿ? ನನ್ನ ಜಡೆ ಜಡೆನೂ ಚೆನ್ನಾಗಿದೆ, ಜಡೆನೂ ಚೆನ್ನಾಗತ್ತೆ, ನೀನು ಚೆನ್ನಾಗಿದ್ದೀಯ. ಮಾಡ್ರಿ ಗೈಸ್ ನಮ್ಮ ವರ್ಷ ಅಕ್ಕ ಫಂಕ್ಷನ್ ಎಲ್ಲ ಆದ್ಮೇಲೆ ಬಂದಿದ್ದಾರೆ. ಎಷ್ಟು ಲೇಟ್ ನೋಡಿ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಕೇಳಬೇಕಾ? ಮನೆ ಬೇಗ ಬಿಟ್ಟಿದ್ರೆ ಸೀರೆ ಅಪ್ರೂಪ ಕೊಟ್ಕೋತಿದ್ದೀನಿ, ಟೈಮ್ ಕೊಡಿ ಸ್ವಲ್ಪ. ಓಕೆ, ಇವಾಗ ಅಕ್ಕನ ನೋಡಿ ಹೆಂಗನ್ಸ್ತು? ಕ್ಯೂಟ್, ನಾನು ಕ್ಯೂಟ್ ಟಾಕ್ಚರ್ ಆಗ್ತೀನಿ. ಗೈಸ್ ಎಲ್ಲ ಆಗ್ತಿ ಎತ್ಬಿಟ್ಟಿದ್ದಾರೆ, ನಾನು ಆಚೆ ಇದ್ದೆ. ಗೈಸ್ ಇವಾಗ ಲಂಚ್ ಮಾಡ್ತಾ ಇದ್ದೀವಿ. ಗೈಸ್ ನಮ್ಮ ತಾತ ಅವ್ರು ಹೋಗ್ತಿದ್ದಾರೆ, ಅದಕ್ಕೆ ಬುಕ್ ಮಾಡ್ತಾ ಇದ್ದಕ್ಕೆ ಅವ್ರು ಆಚೆ ವೆಯ್ಟ್ ಮಾಡ್ತಿದ್ದಾರೆ. ಹಾಯ್ ಪುಟ್ಟು. ಬಾಯ್ ಬಾಯ್. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಅಮ್ಮ ಹೋಗ್ತಾ ಇದ್ದೀವಿ ಕ್ಯಾಬಲ್ಲಿ. ನಮ್ಮ ಅಪ್ಪ ನಮ್ಗೆ ಹೇಳ್ದಿರಾನೇ ಹೋಗ್ಬಿಟ್ಟವ್ರೆ ಅಲ್ಲ ಮಮ್ಮಿ. ಸೊ ಇವಾಗ ಟೈಮ್ 4:30 ಆಗಿದೆ. ಮನೆಗೆ ಹೋಗೋಷ್ಟರಲ್ಲಿ ಒಂದು ಎಷ್ಟೊತ್ತಾಗ್ಬೋದಮ್ಮ ಗೊತ್ತಿಲ್ಲಪ್ಪ, ಟ್ರಾಫಿಕ್ ಮೇಲೆ ಡಿಪೆಂಡ್ ಗಾಯ್ಸ್. ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಲ್ವಾ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಹೋಗೋಕ್ಕೆ ಅಂತ. ಗೈಸ್ ಟೈಮ್ ಇವಾಗ ಇನ್ನೇನು 6:30. ನಾವು 4:30ಗೆ ಅಲ್ಲಿ ಬಿಟ್ಟಿತ್ತು, ಇವಾಗ 6:30 ಆಗಿದೆ. ಇವಾಗ ಬಂದು ರೀಚ್ ಆಗಿದ್ದೀವಿ. ಕಾರಲ್ಲಿ ಆಲ್ರೆಡಿ 2 ರೌಂಡ್ ನಿದ್ದೆನೂ ಆಯಿತು. ನಾವಪ್ಪ ನಮ್ಗೆ ಹೇಳ್ದಿರಾನೇ ಬಂದ್ಬಿಟ್ಟಿದ್ದಾರೆ ಗೈಸ್. ಯಾಕಪ್ಪ ನಾವು ಎಲ್ಲಿ ಜನ ಹುಡುಕ್ತಾ ಇದ್ರು ಗೊತ್ತಾ, ಎಲ್ಲಿ ಪಪ್ಪ ಎಲ್ಲಿ ಪಪ್ಪ ಎಲ್ಲಿ ಪಪ್ಪ ಅಂತ. ಎಲ್ಲರೂ ಎಲ್ಲಿ ಅಂಕಲ್ ಅಂತ. ಶಿಬಕನು ಕೇಳ್ತು, ಅಂಕಲ್ ಓಡೋಗ್ಬಿಟ್ಟೈತೆ ಅಂತ ಹೇಳಿ. ಅಂಕಲ್ ಓಡೋಗ್ಬಿಟ್ಟೈತೆ ಅಂತ ಹೇಳ್ತು. ಶೇಷಾದಿ ಇಷ್ಟು ಹೊತ್ತು ಇರೋದು ಹೆಚ್ಚು. ಯಾಕಂದ್ರೆ ಚಿಕನ್ ನಂಗೆ ಹೇಳ್ತಾ ಇದ್ದ ತುಂಬಾ ಚೆನ್ನಾಗಿತ್ತು. ಅದೇ ಈ ಫಂಕ್ಷನ್ ಅಲ್ಲಿ ನಾನು ನನ್ನ ತಂಗಿನ ತುಂಬಾ ಮಿಸ್ ಮಾಡ್ಕೊಂತೀನಿ. ಯಾಕಂದ್ರೆ ಅವಳು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಈ ಫಂಕ್ಷನ್ ನಡೀತಾ ಇರೋದೇ ಅವಳಿಗೆ ಹೇಳಿಲ್ಲ ನಾವು. ಹೌದಾ? ಅಯ್ಯೋ ಪಾಪ. ಏನಂತೀಯ ಮಮ್ಮಿ ಬೇಬಿ ಬಗ್ಗೆ? ನಮ್ಮ ಅಮ್ಮನೇ ಹೇಳಿದ್ ಗಾಯ್ಸ್ ಹೇಳ್ಬೇಡ ಅಂತ. ಮಾತಾಡ್ಬೇಕಾದ್ರು ಏನ್ ಮಾತಾಡ್ಲಿ, ಬೇಬಿ ಹೇಳಿದ್ರು. ಎಕ್ಸಾಮ್ ಇರುತ್ತಲ್ಲ ಸಂಡೇ ಟೈಮ್ ನೀಟ್ದು, ಅದಕ್ಕೆ ಹೇಳ್ಬೇಡ್ರಿ ಅಂತ ಹೇಳಿ. ಸೊ ಬೇಬಿ ಅವತ್ತು ನೀನು ಹೇಳ್ದೆ ಅಂತ ಹೇಳ್ತಾ ಇಲ್ಲ, ಅದು ನಿಜವಾಗ್ಲೂ ಎಲ್ಲರೂ ನಾನು ಮಿಸ್ ಮಾಡ್ಕೊಂಡ್ರು ಕಣೆ. ಓಕೆ ಬಾಯ್. ಬಂದವರೆಲ್ಲ ಕೇಳಿದ್ರಲ್ಲ ಪಾಪ. ಬಂದವರೆಲ್ಲ ಕೇಳಿದ್ರು
ಎಂದ ನೀ ಚಿನ್ಕೂತ್ರು ಅಂತ ನಮ್ಮ ಅಮ್ಮನ ಆಮೇಲೆ ಎಲ್ಲರಿಗೂ ಹೇಳ್ತಾ ಇದ್ರು. ಚಿನ್ಕುಟಕ್ಕೆ ಬದಲೇ ನೀನು ಚಿಂಡಿದ್ದು ಫಂಕ್ಷನ್. ಸೊ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ವಿತ್ ಲಾಟ್ಸ್ ಆಫ್ ಲವ್. ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಹಾಯ್.